बहुत जो बेहतर वातावरण बनाने का हम सबके सामूहिक प्रयास हमारे युवा खिलाड़ियों को ವಾತಾವರಣ ಇತ್ತು. ಬರೀ ನಾವು ಕೆಲಸ ಮಾಡಬೇಕು, ಒಂದಷ್ಟು ದುಡ್ಡು ಬರಬೇಕು, ಮನೆ ಮಾಡ್ಕೋಬೇಕು ಇತ್ಯಾದಿ ಎಲ್ಲ ಅದು ಒಂದೇ ಗುರಿಯಲ್ಲ. ಗುಣಮಟ್ಟದ ಜೀವನ ಬೇಕು. ನಮಗೆ ಗುಣಮಟ್ಟದ ಜೀವನ ಬೇಕಂದ್ರೆ ಒಂದು ಆರೋಗ್ಯಕರ ಜೀವನ ಇದ್ರೇನೆ ಅದು ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕ್ರೀಡೆ ಬಹಳ ಮಹತ್ವವಾದದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನು ಇವತ್ತು ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಸಂಸದೀಯ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಮಾಡಿದ್ವಿ. ನಂತರ ಕಿಡ್ಸ್ ಅಂದರೆ ಮಕ್ಕಳಿಗೆ ಒಂದು ಅಥ್ಲೆಟಿಕ್ ಕಾಂಪಿಟೇಷನನ್ನು ಕೂಡ ಮಾಡಿದ್ವಿ. ಮಕ್ಕಳಿಗೆ ಒಂದು ಬೈಸಿಕ್ಲಿಂಗ್ ಕಾಂಪಿಟೇಷನನ್ನು ಕೂಡ ನಡೆದಿತ್ತು. ಮತ್ತು ಹಗ್ಗ ಜಗ್ಗಾಟ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಓವಲ್ ಗ್ರೌಂಡಲ್ಲೂ ಕೂಡ ನಡೀತು. ಅದಕ್ಕೆ ಭಾಳ ಉತ್ಸಾಹವನ್ನು ಬಂದಿತ್ತು. ಪಕ್ಷದವರು ಕೂಡ ಕೈ ಜೋಡಿಸಿದ್ದು ಭಾಳ ಉತ್ಸಾಹ, ಭಾಳ ಸಂತೋಷವಾಯಿತು. ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಿದೆ. ಆತ್ಮಕ್ಕೂ ಶಾಂತಿ ಕೋರ್ತೇನೆ. ಈ ರೀತಿ ಘಟನೆಗಳಾಗಬಾರ್ದು. ನನ್ನ ಅಭಿಪ್ರಾಯದಲ್ಲಿ ಬಸ್ಗಳಲ್ಲೂ ಸಹ ರಾತ್ರಿ ಆ ಸ್ಲೀಪರ್ ಕೋಚ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೇಫ್ಟಿ ಮೆಜರ್ಸ್ಗೆ ಅದಕ್ಕೆ ಸ್ವಲ್ಪ ಕೂತು ಚರ್ಚೆ ಮಾಡಿ ಅಂಥ ಸಂದರ್ಭಗಳಲ್ಲಿ ಬಸ್ಸಿನಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಸ್ವಲ್ಪ ಸುಲಭವಾದ ರೀತಿಯಲ್ಲಿ ಸುರಕ್ಷತಾ ಮಾರ್ಗಗಳನ್ನು ಇವತ್ತು ಆ ಬಸ್ನ ಮಾಲೀಕರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆಯದು. ನಿಮಗೂ ಸ್ವಲ್ಪ ಮೆಂಟಲಿ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ ಅಂತಕ್ಕಂಥದ್ದು ಪದೇ ಪದೇ ನಾನು ಅದೇ ಹೇಳ್ತೀನಿ. ಸಂಬಂಧ ಇಲ್ಲ, ಅವ್ರ ಪಕ್ಷದ ಕಟ್ಕೊಂಡು ನನಗೇನಾಗ್ತದೆ ಅದೇ ಹೇಳ್ತಾ ಇರೋದು. ಈ ಸರ್ಕಾರ ಲೂಟಿ ಸರ್ಕಾರ. 5,000 ಕೋಟಿ ಮಾಹಿತಿನೇ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳೋದಾದ್ರೆ, ಒಬ್ಬ ಆರ್ಥಿಕ ಸಚಿವ ಪ್ರತಿಯೊಂದಕ್ಕೂ ಅವರ ಗಮನಕ್ಕೆ ಬಂದೇ ರಿಲೀಸ್ ಆಗಬೇಕು ಅಮೌಂಟು. ಮಾರ್ಚ್ ಫೆಬ್ರವರಿ ತಿಂಗಳು ಈಗಾಗಲೇ 1 ವರ್ಷ ಆಗಿದೆ. ಆ ದುಡ್ಡೇ ರಿಲೀಸ್ ಮಾಡಿದೆ 5,000 ಕೋಟಿ. ಮಾಹಿತಿ ಇದೆಯಾ ಕೊರತೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಅದು ಎಷ್ಟು ಮಟ್ಟಿಗೆ ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ.